ನಮಸ್ಕಾರ ಗೆಳೆಯರಿ, ಕರಿಯರ್ ಪಲ್ಸ್ ಚಾನಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬಹಳಷ್ಟು ಜನ ನಿರೀಕ್ಷಿಸುತ್ತಿದ್ದ BWSSB ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯ 2025ರ ನೇಮಕಾತಿ ಕುರಿತು ಸಂಪೂರ್ಣ ವಿವರವನ್ನು ನೋಡೋಣ. ಒಟ್ಟು 224 ಹುದ್ದೆಗಳು ಪ್ರಕಟವಾಗಿದ್ದು, ಯಾವ ಹುದ್ದೆಗೆ ಎಷ್ಟು ಸ್ಥಾನ, ಶೈಕ್ಷಣಿಕ ಅರ್ಹತೆಗಳಾವುವು, ವಯೋಮಿತಿ ಹೇಗೆ ಎಂಬುದನ್ನು ಎಲ್ಲವನ್ನೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಅಂತ್ಯದವರೆಗೆ ನೋಡಿ. ಈ ನೇಮಕಾತಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಮೂಲಕ ನಡೆಸಲಾಗುತ್ತಿದೆ. ಒಟ್ಟು 224 ಹುದ್ದೆಗಳು ಲಭ್ಯವಿದ್ದು, ಅವುಗಳನ್ನು ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದ ಎಂಬ 2 ವಿಭಾಗಗಳಂತೆ ಹಂಚಲಾಗಿದೆ. ಉಳಿಕೆ ಮೂಲ ವೃಂದಕ್ಕೆ 165 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ 59 ಹುದ್ದೆಗಳು ಮೀಸಲಾಗಿವೆ. ಅರ್ಜಿ ಸಲ್ಲಿಕೆ ಆರಂಭವಾಗಿರುವುದು ನವೆಂಬರ್ 17, 2025ರಂದು ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ 25. ಇನ್ನು ಶುಲ್ಕ ಪಾವತಿಗೆ ನವೆಂಬರ್ 26ರ ತನಕ ಅವಕಾಶ ನೀಡಲಾಗಿದೆ. ಇನ್ನು ಹುದ್ದೆಗಳ ವಿವರಗಳನ್ನು ಈಗ ನೋಡೋಣ. ಈ ನೇಮಕಾತಿಯಲ್ಲಿ ಹಲವಾರು ಹುದ್ದೆಗಳು ಲಭ್ಯವಿವೆ. ಅವುಗಳೆಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೂಪ್ B, ಜೂನಿಯರ್ ಇಂಜಿನಿಯರ್ ಗ್ರೂಪ್ C, ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್, ಮೀಟರ್ ರೀಡರ್, ಸ್ಟೋರ್ ಕೀಪರ್ ಇಂತಹ ಹಲವು ಹುದ್ದೆಗಳಿಗೆ ಅವಕಾಶವಿದೆ. ಅಂದರೆ ಡಿಪ್ಲೊಮಾ, ಡಿಗ್ರಿ ಹಾಗೂ PUC ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ಸರ್ಕಾರಿ ಉದ್ಯೋಗ ಅವಕಾಶ ಇದು. ಈ ಹುದ್ದೆಗಳಿಗೆ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆಯನ್ನು ಈಗ ನೋಡೋಣ. AE ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗಳಿಗೆ BE ಅಥವಾ BTech, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಥವಾ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಆಗಿರಬೇಕು. ಜೂನಿಯರ್ ಇಂಜಿನಿಯರ್ JE ಹುದ್ದೆಗಳಿಗೆ 3 ವರ್ಷದ ಡಿಪ್ಲೊಮಾ ಆಗಿರಬೇಕು. ಅಸಿಸ್ಟೆಂಟ್ ಹುದ್ದೆಗೆ ಯಾವುದೇ ವಿಭಾಗದ ಡಿಗ್ರಿ ಇದ್ದರೆ ಸಾಕು. ಜೂನಿಯರ್ ಅಸಿಸ್ಟೆಂಟ್, ಮೀಟರ್ ರೀಡರ್, ಸ್ಟೋರ್ ಕೀಪರ್ ಹುದ್ದೆಗಳಿಗೆ PUC ಮತ್ತು 6 ತಿಂಗಳ ಕಂಪ್ಯೂಟರ್ ಬೇಸಿಕ್ಸ್ ಸರ್ಟಿಫಿಕೇಟ್ ಅಗತ್ಯವಾಗಿರುತ್ತದೆ. ಎಲ್ಲ ಹುದ್ದೆಗಳಿಗೂ ಕಂಪ್ಯೂಟರ್ ನಾಲೆಜ್ ಕಡ್ಡಾಯ. ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು ಮತ್ತು ಕನ್ನಡ ಭಾಷೆಯ ಜ್ಞಾನ ಅಂದರೆ ಓದು, ಬರಹ, ಮಾತು ಮೂಲಭೂತ ಮಟ್ಟದಲ್ಲಿ ತಿಳಿದಿರಬೇಕು. ಈ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಯೋಮಿತಿಯನ್ನು ಈಗ ನೋಡೋಣ. ಕನಿಷ್ಠ 18 ವರ್ಷ ಹಾಗೂ ಜನರಲ್ ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷ, OBC ಅಭ್ಯರ್ಥಿಗಳಿಗೆ ಗರಿಷ್ಠ 41 ವರ್ಷ ಹಾಗೂ SC, ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಗರಿಷ್ಠ 43 ವರ್ಷ ಹಾಗೂ ಮಾಜಿ ಸೈನಿಕರು ಮತ್ತು ವಿಧವೆಯರಿಗೆ ಹೆಚ್ಚುವರಿ 10 ವರ್ಷಗಳ ಸಡಿಲಿಕೆ ಇದ್ದೇ ಇರುತ್ತದೆ. ಈ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಯು ಈ ರೀತಿಯಾಗಿರುತ್ತದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಆಫ್ಲೈನ್ OMR ಆಧಾರಿತ ಲೇಖನ ಪರೀಕ್ಷೆಯ ಮೂಲಕ ನಡೆಯುತ್ತದೆ. AE ಹುದ್ದೆಗಳಿಗಾಗಿ 300 ಅಂಕಗಳ ಹಾಗೂ JE ಮತ್ತು ಇತರ ಗ್ರೂಪ್ C ಹುದ್ದೆಗಳಿಗಾಗಿ 100 ಅಂಕಗಳ ಪರೀಕ್ಷೆ ಇರುತ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ 0.25 ನೆಗೆಟಿವ್ ಮಾರ್ಕಿಂಗ್ ಅನ್ವಯವಾಗುತ್ತದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕವನ್ನು ಈಗ ನೋಡೋಣ. ಸಾಮಾನ್ಯ ಹಾಗೂ OBC ಅಭ್ಯರ್ಥಿಗಳಿಗೆ 750 ರೂಪಾಯಿಗಳು ಹಾಗೂ SC, ST ಹಾಗೂ ಮಾಜಿ ಸೈನಿಕರಿಗೆ 500 ರೂಪಾಯಿಗಳು ಹಾಗೂ ಅಂಗವಿಕಲರಿಗೆ 250 ರೂಪಾಯಿಗಳ ಶುಲ್ಕವನ್ನು ನಿಗದಿಪಡಿಸಲಾಗಿರುತ್ತದೆ. ಇನ್ನು ಪರೀಕ್ಷಾ ಕೇಂದ್ರಗಳನ್ನು ನೋಡುವುದಾದರೆ, ಪರೀಕ್ಷೆಯು ರಾಜ್ಯದ ಪ್ರಮುಖ 12 ನಗರಗಳಲ್ಲಿ ನಡೆಯಲಿದೆ. ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು, ಕಲಬುರಗಿ. ಇದು BWSSB 224 ಹುದ್ದೆಗಳ ಸಂಪೂರ್ಣ ಮಾಹಿತಿಯಾಗಿತ್ತು. ಅರ್ಜಿಯನ್ನು ಸಲ್ಲಿಸಲು KEA ಅಫಿಷಿಯಲ್ ವೆಬ್ಸೈಟ್ನಲ್ಲಿಯೇ ಹೋಗಿ ಸಲ್ಲಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.